ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಕ್ಕಿ ಚೀಲ ಹಾಗೂ ಹಳೆಯ ಸೀರೆಯಿಂದ ಒಂದು ಸ್ಟೋರೇಜ್ ಬ್ಯಾಗ್ ಮಾಡೋದನ್ನು ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಚೀಲ ಮತ್ತು ಸೀರೆ ತಗೊಂಡಿದ್ದೇನೆ. ಈ ರೀತಿಯಾದಂಥ ದೊಡ್ಡದ ಸ್ಟೋರೇಜ್ ಬ್ಯಾಗ್ ಬೆಡ್ಶೀಟ್ಗಳನ್ನೆಲ್ಲ ಹಾಕಿಡ್ಬೋದು. ಅದಕ್ಕೋಸ್ಕರ ಇಲ್ಲಿ 27 ಇಂಚು ಉದ್ದದ 18.5 ಇಂಚು ಅಗಲದ 2 ಪೀಸ್ ತಗೊಂಡಿದ್ದೇನೆ. (27 by 18.5 ಇಂಚು ಉದ್ದದ 2 ಪೀಸ್. ಆಮೇಲೆ ಅದಕ್ಕೆ ಸುತ್ತಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ದದ ಪೀಸ್. ಇದರದ್ದು ಲೆಂತ್ 13 ಇಂಚಿದೆ. 13 ಇಂಚು. ಇದು 100 ಇಂಚಷ್ಟಿದೆ. ಅದು ಎಷ್ಟು ಬೇಕಷ್ಟು ನೋಡಿಕೊಂಡು ಆಮೇಲೆ ಉಳಿದದನ್ನು ಕಟ್ ಮಾಡಿಕೊಳ್ಳುವ. ಇದು 4 ಸುತ್ತಕ್ಕೂ ಎಷ್ಟು ಬೇಕಷ್ಟು ನೋಡಿಕೊಂಡು ಆಮೇಲೆ ಕಟ್ ಮಾಡಿಕೊಳ್ಳುವ. ಇದನ್ನು ಮಿಡ್ಲಲ್ಲಿ ಅಕ್ಕಿ ಚೀಲ ಹಾಕಿ ಕ್ವಿಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಜಿಪ್ಪು, ಆಮೇಲೆ ರನ್ನರ್. ಇಷ್ಟು ಬೇಕು. ಕ್ವಿಲ್ಟ್ ಮಾಡೋದು ಯಾವ ರೀತಿ ಅನ್ನೋದು ಗೊತ್ತಿರ್ಬೋದು. ಫಸ್ಟ್ ಈಗ ಇಲ್ಲಿ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋಣ 3 ಸುತ್ತಕ್ಕೂ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 3 ಸುತ್ತಕ್ಕೂ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳೋಣ. 18.5 ಇಂಚು ಅಗಲ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈಗ ಅಟ್ಯಾಚ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ತಿರುಗಿಸ್ಕೊಳ್ಳುವಾಗ ಸೂಜಿಯನ್ನು ಚುಚ್ಚಿ ಈ ರೀತಿ ತಿರುಗಿಸ್ಕೊಳ್ಬೇಕು. ಈಸಿಯಾಗಿದೆ. ಈ ರೀತಿ ಜಿಪ್ ಅಟ್ಯಾಚ್ ಮಾಡ್ತಾ ಹೋಗೋಣ. ಇಲ್ಲೂ ಕೂಡ ತುದಿಯಲ್ಲಿ ತಂದು ಸೂಜಿಯನ್ನು ಚುಚ್ಚಿ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು. ಈಗ ಇಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ತಾ ಇದ್ದೇನೆ. ಈ ರೀತಿ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ ಸುತ್ತಕ್ಕೂ. ಜಿಪ್ ಅಟ್ಯಾಚ್ ಆಯಿತು. ಈಗ 13 ಇಂಚು ಅಗಲದ ಪೀಸ್ ಇದೆಯಲ್ಲ, ಅದನ್ನು ಈ ಜಿಪ್ಪಿನ ಸೈಡಿಗೆ ಕೊಡ್ತಾ ಬರಬೇಕು. ಹೀಗೆ ಅಟ್ಯಾಚ್ ಮಾಡ್ತಾ ಬರೋಣ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. 4 ಸುತ್ತಕ್ಕೂ ಅಟ್ಯಾಚ್ ಮಾಡ್ತಾ ಬರೋಣ. ಎಂಡಲ್ಲಿ ಸ್ವಲ್ಪ ಬಿಟ್ಕೊಂಡು ನೋಡಿಕೊಳ್ಳುವ ಎಷ್ಟು ಎಕ್ಸ್ಟ್ರಾ ಇದೆ ಅಂತ. ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ಜಿಪ್ ರನ್ನರ್ ಇನ್ಸರ್ಟ್ ಮಾಡ್ಕೊಳ್ಳೋಣ.
ಆಮೇಲೆ ಸ್ಟಿಚ್ ಮಾಡಿದ ಮೇಲೆ ಆಗೋದಿಲ್ಲ, ಅದಕ್ಕೋಸ್ಕರ. ರನ್ನರ್ ಇನ್ಸರ್ಟ್ ಮಾಡಿದ ಮೇಲೆ ಈಗ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ನಾವು ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಕಟ್ ಮಾಡಿಕೊಂಡು ಈಗ ಅಲ್ಲಿ ಸ್ವಲ್ಪ ಬಿಟ್ಟಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಬಿಟ್ಟಿದ್ದೆ, ಅದನ್ನು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಈಗ ಇಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಸುತ್ತಕ್ಕೆ ಅಲ್ಲಿ ಅಟ್ಯಾಚ್ ಮಾಡಿದ್ವಲ್ಲ ಅದರ ಮೇಲೆ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಪ್ರೆಸ್ ಸ್ಟಿಚ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕವರ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಲೈನಿಂಗ್ ಪೀಸಿಂದ ಕವರ್ ಕೂಡ ಮಾಡ್ಕೊಳ್ಬೋದು. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಅಲ್ಲಿ ಎಷ್ಟು ಅಗಲ ನೋಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಆಯ್ತು ಇದು. ಈಗ ಮೇಲ್ಭಾಗದಲ್ಲಿ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಅದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ 4 ಸುತ್ತನ್ನು ಕಚ್ಚು ಹಾಕ್ಕೊಳ್ಬೇಕು. ಕಚ್ಚು ಹಾಕ್ಕೊಂಡು ಆ ಕಚ್ಚಿಗೆ ಕಚ್ಚು ಸೇರುವ ಹಾಗೆ ನೋಡಿಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ನಾನಿಲ್ಲಿ ಕಚ್ಚು ಹಾಕ್ಕೊಂಡಿದ್ದೇನೆ. ಸೈಡಿದ್ದು ಕಚ್ಚು ಸೈಡಿಗೆ ಪೀಸಿಗೆ ನೋಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಹತ್ರ ಸೂಜಿ ಚುಚ್ಚಿ ತಿರುಗಿಸ್ಕೊಳ್ಬೇಕು. 4 ಸುತ್ತನೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಆಯಿತು. ಅಟ್ಯಾಚ್ ಮಾಡಿ ಆಯಿತು. ಈಗ ಓಪನ್ ಮಾಡಿಕೊಂಡು ಇಲ್ಲೂ ಕೂಡ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಸುತ್ತ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಸುತ್ತಕ್ಕೆ ಪ್ರೆಸ್ ಸ್ಟಿಚ್ ಹಾಕ್ಕೊಂಡಾಯಿತು. ಈಗ ಹ್ಯಾಂಡಲ್ ರೆಡಿ ಮಾಡ್ಕೊಳ್ಳೋಣ. ಸಿಂಗಲ್ ಹ್ಯಾಂಡಲ್ ಬೇಕಾದರೂ ಮಾಡ್ಬೋದು, ಡಬಲ್ ಹ್ಯಾಂಡಲ್ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಡಬಲ್ ಹ್ಯಾಂಡಲ್ ಮಾಡ್ಕೊಳ್ತಿದ್ದೇನೆ, ಎತ್ತಲಿಕ್ಕೆಲ್ಲ ಈಸಿ ಆಗ್ತದಂತ. ಎರಡು ಹ್ಯಾಂಡ್ಲ್ ಮಾಡ್ಕೊಳ್ಳೋಣ. ಅಲ್ಲಿ ಎಕ್ಸ್ಟ್ರಾ ಪೀಸ್ ಉಳಿದಿತ್ತಲ್ಲ ನಾವು ಕಟ್ ಮಾಡಿದ್ವಲ್ಲ ಆ ಪೀಸಲ್ಲೇ ಹ್ಯಾಂಡ್ ರೆಡಿ ಮಾಡ್ಕೊಳ್ತಿದ್ದೇನೆ ಎರಡನ್ನು ಕೂಡ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಎಲ್ಲಿಗೆ ಹ್ಯಾಂಡಲ್ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದನ್ನು. ಸೈಡಲ್ಲಿ ನಾನು ಹ್ಯಾಂಡಲ್ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಮಾರ್ಕ್ ಮಾಡಿಕೊಂಡು ಹ್ಯಾಂಡಲ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಆಯಿತು. ಈಗ ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಹ್ಯಾಂಡಲ್ ಅಟ್ಯಾಚ್ ಆಯಿತು. ನೋಡಿ ಎಷ್ಟು ದೊಡ್ಡ ಸ್ಟೋರೇಜ್ ಬ್ಯಾಗ್ ಆಗಿದೆ ಅಂತ. ತುಂಬ ಸ್ಪೇಸ್ ಇದೆ. ಇದೇ ರೀತಿ ವೇಸ್ಟ್ ಅಕ್ಕಿ ಚೀಲದಿಂದ ಹಳೆಯ ಸೀರೆಯಿಂದ ಎಷ್ಟು ಚೆನ್ನಾಗಿರುವ ಸ್ಟೋರೇಜ್ ಬ್ಯಾಗ್ ಮಾಡ್ಬೋದು ಅನ್ನೋದನ್ನು ನೋಡಿದ್ರಿ. ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಬೆಡ್ಶೀಟ್ ಹಿಡಿದಿದೆ ಅಂತೇಳಿ. ದೊಡ್ಡ ದೊಡ್ಡ 2 ಬೆಡ್ಶೀಟ್ ಹಿಡಿದಿದೆ, ಸಣ್ಣ ಸಣ್ಣದು ಸುಮಾರು ಹಿಡಿದಿದೆ. ಆಮೇಲೆ ರಗ್ಗುಗಳು ಕೂಡ 2 ರಗ್ಗುಗಳು ಕೂಡ ಹಿಡಿದಿದೆ. ಇನ್ನೂ ಇಡ್ಬೋದು, ನಾನು ಇಷ್ಟು ತೋರಿಸಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ವೇಸ್ಟ್ ಮೆಟೀರಿಯಲಿಂದ ನಾವು ಯೂಸ್ಫುಲ್ ಐಟಮ್ ಮಾಡ್ಬೋದು ಅನ್ನೋದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.